ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಗೆಣಸನ್ನು ಬಳಸಿ ಹೋಳಿಗೆ ಅಥವಾ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ಒಬ್ಬಟ್ಟನ್ನು ಮಾಡಲಿಕ್ಕೆ ನಮಗೆ ತೊಗರಿಬೇಳೆ, ಕಡಲೆಬೇಳೆ ಯಾವುದೇ ಬೇಳೆ ಬೇಕಾಗಿಲ್ಲ. ತುಂಬಾ ಸಿಂಪಲ್ಲಾಗಿ ಗೆಣಸಿನಿಂದ ಹೋಳಿಗೆನ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಒಬ್ಬಟ್ಟಿಗಿಂತ. ಬನ್ನಿ ಈ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ಗೆಣಸಿನ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕ್ಕಿಂಗ್ ವೀಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕನ್ನು ಮಾಡಿ. ಈ ಗೆಣಸನ್ನು ಬಳಸಿ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಗೆಣಸನ್ನು ತೆಗೆದುಕೊಂಡಿದ್ದೇನೆ. ನೀಟಾಗಿ ಮಣ್ಣೆಲ್ಲ ತೊಳೆದು ಈ ಗೆಣಸನ್ನು ತೆಗೆದುಕೊಂಡಿದ್ದೇನೆ. ಈ ಗೆಣಸನ್ನು ಈ ರೀತಿ ಒಂದನ್ನು 2 ಭಾಗ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇವನ್ನ ಈಗ ಬೇಯಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಈ ರೀತಿ ಒಂದು ಬಟ್ಲಿಗೆ ಈ ಗೆಣಸನ್ನು ಇಟ್ಟು ಕುಕ್ಕರಲ್ಲಿ ನೀರನ್ನು ಬಿಸಿ ಮಾಡಿಕೊಂಡಿದ್ದೆ. ಈ ಪಾತ್ರೆನ ಇಟ್ಟು ನಾನಿಲ್ಲಿ ಬೇಯಿಸ್ತಾ ಇದ್ದೇನೆ ಗೆಣಸನ್ನು. ಆವಿಲ್ಲಾದರೂ ಬೇಯಿಸ್ಬೋದು ಅಥವಾ ಕುಕ್ಕರಲ್ಲಾದರೂ ನೀರಿನ ಜೊತೆಗೆ ಈ ಗೆಣಸನ್ನು ಹಾಕಿ ನಾವು 1 ವಿಜಿಲ್ ಬೇಕಾದರೂ ಕೂಗಿಸ್ಬೋದು. ನಾನಿಲ್ಲಿ ಈ ರೀತಿ ಆವಿಲ್ಲೇ ಇದನ್ನು ಬೇಯಿಸ್ತಾ ಇದ್ದೇನೆ. ಈ ಗೆಣಸು ಚೆನ್ನಾಗಿ ಬೇಯೋ ಹೊತ್ತಿಗೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಕಲಿಸ್ತಾ ಇದ್ದೇನೆ. ಮೈದಾ ಹಿಟ್ಟು ಕಲಿಸ್ಲಿಕ್ಕೆ ಅಂತ 1 ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಈ ರೀತಿ ಅಗಲವಾದಂತಹ ಬಟ್ಲಿಗೆ ಮೈದಾ ಹಿಟ್ಟನ್ನು ಹಾಕಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. 1 ಚಿಟಿಕೆ ಆಗುವಷ್ಟು ಉಪ್ಪು, ಅನಂತರ 1 ಚಿಟಿಕೆ ಆಗುವಷ್ಟು ಅರಿಶಿನ ಸೇರಿಸಿ, ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸಿ ನಾವು ಮಾಮೂಲಿಯಾಗಿ ಒಬ್ಬಟ್ಟು ಅಥವಾ ಹೋಳಿಗೆಗೆ ಯಾವ ರೀತಿ ಮೈದಾನ ಕಲಿಸ್ತೀವೋ ಅದೇ ರೀತಿಯಾಗಿ ಈ ಒಬ್ಬಟ್ಟು ಹೋಳಿಗೆಗೂ ಸಹ ಈ ಮೈದಾ ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ. ಒಮ್ಮೆಲೆ ನೀರನ್ನು ಹಾಕ್ತೇನೆ ಸ್ವಲ್ಪನೇ ನೀರನ್ನು ಹಾಕಿ ನಾವು ಈ ಮೈದಾ ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ಕಲಿಸಿದ ನಂತರ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನಾದಿಕೊಂಡು ನಂತರ ಇದನ್ನು ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಇದನ್ನು ನೆನೆಯಲಿಕ್ಕೆ ಬಿಡ್ತೇನೆ. ಅನಂತರ ತೋರಿಸ್ತಾ ಇದ್ದೇನೆ, ನೋಡ್ಬೋದು ಗೆಣಸು ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾವೆ. ಈಗ ಇವನ್ನ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದು ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನೋಡ್ಬೋದು ಗೆಣಸು ಫುಲ್ ತಣ್ಣಗಾಗಿದೆ. ಈಗ ಈ ರೀತಿ ಸಿಪ್ಪೆನ ತೆಗೆದು ಈ ಗೆಣಸನ್ನು ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದುಕೊಳ್ತಾ ಇದ್ದೇನೆ. ಎಲ್ಲವನ್ನ ಇದೇ ರೀತಿ ಸಿಪ್ಪೆನ ಸಪ್ರೇಟ್ ಮಾಡಿ ಒಂದು ಬೌಲಿಗೆ ತೆಗೆದುಕೊಳ್ತೇನೆ. ನೋಡ್ಬೋದು ಗೆಣಸು ಎಲ್ಲವನ್ನ ಈ ರೀತಿ ಸಿಪ್ಪೆನ ತೆಗೆದು ಒಂದು ಬಟ್ಲಿಗೆ ಹಾಕಿದ್ದೇನೆ. ಈಗ ಇದೆಲ್ಲವನ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಸಾಫ್ಟಾಗಿ ಇದನ್ನು ಈ ರೀತಿಯಾಗಿ ಕ್ರಷ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸಾಫ್ಟಾಗಿ ಕ್ರಷ್ ಮಾಡ್ಬೋದು ಅಥವಾ ನಾವು ತುರಿದಾದರೂ ತೆಗೆದುಕೊಳ್ಬೋದು. ಸಾಫ್ಟಾಗಿ ಬೆಂದಿರೋದ್ರಿಂದ ನಾನಿಲ್ಲಿ ಕೈಯಲ್ಲೇ ಮ್ಯಾಶ್ ಮಾಡಿ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ಚಿ ಮ್ಯಾಶ್ ಮಾಡಿರುವಂತಹ ಗೆಣಸಿನ ಮಿಶ್ರಣವನ್ನು ಈ ಬಾಣಲೆಗೆ ಸೇರಿಸ್ತಾ ಇದ್ದೇನೆ. 1 ಬಟ್ಲಾಗುವಷ್ಟು ಈ ಗೆಣಸಿನ ಮಿಶ್ರಣವನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೇನೆ ಅರ್ಧ ಬಟ್ಲಾಗುವಷ್ಟು ಬೆಲ್ಲದ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಈ ಬೆಲ್ಲದ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ವಿ ಎಂದಲ್ಲಿ ಬೆಲ್ಲ ಕರಗಿ ಇದು ಸ್ವಲ್ಪ ತೆಳ್ಳಗಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೊಳ್ತಾ ಹೋದರೆ ಇದು ಮತ್ತೆ ಗಟ್ಟಿಯಾಗುತ್ತೆ. ನಾನಿಲ್ಲಿ ಬೆಲ್ಲ ಚೆನ್ನಾಗಿರೋದ್ರಿಂದ ಹಾಗೆಯೇ ಪುಡಿ ಮಾಡಿ ಹಾಕಿದ್ದೇನೆ. ಕಸ ಕಡ್ಡಿ ಇರುತ್ತೆ ಅಂದವರು ಸ್ವಲ್ಪ ನೀರನ್ನು ಹಾಕಿ ಬೆಲ್ಲದ ಪುಡಿಗೆ ಶೋಧಿಸಿ ನಾವು ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಮಿಶ್ರಣ ಗಟ್ಟಿಯಾಗಿದೆ, ಬೆಲ್ಲ ಎಲ್ಲ ಕರಗಿದೆ. ಈಗ ಇದಕ್ಕೆ ಯಾವ ಕಪ್ಪಲ್ಲಿ ಗೆಣಸನ್ನು ತೆಗೆದುಕೊಂಡಿದ್ವು ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೇನೆ. ಹಸಿ ಕಾಯಿ ತುರಿ ಅನಂತರ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಾಮೂಲಿ ಬೇಳೆ, ತೊಗರಿಬೇಳೆ ಅಥವಾ ಕಡಲೆಬೇಳೆನ ಬಳಸಿ ಒಬ್ಬಟ್ಟನ್ನು ಮಾಡ್ತಾ ಇರ್ತೇವೆ. ಆದರೆ ಗೆಣಸು ಮನೆಗಿದ್ದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಬೇಳೆ ಒಬ್ಬಟ್ಟಿಗಿಂತ ಈ ಒಬ್ಬಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ತುಪ್ಪನ ಹಾಕಿಕೊಂಡು ತಿಂತಾ ಇದ್ದರೆ ಇನ್ನೂ ಒಂದು ಒಬ್ಬಟ್ಟು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ.
1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ತುಪ್ಪನ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಮಿಶ್ರಣ ಉಂಡೆ ಅದಕ್ಕೆ ಬರೋವರೆಗೂ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ಬೋದು ಮಿಶ್ರಣ ಫುಲ್ ಗಟ್ಟಿಯಾಗಿದೆ. ಈ ಹದಕ್ಕೆ ಬಂದರೆ ಸಾಕು. ಸ್ವಲ್ಪ ತಣ್ಣಗಾದ ನಂತರ ಇದು ಇನ್ನೂ ಗಟ್ಟಿಯಾಗುತ್ತೆ. ಈ ಹದಕ್ಕೆ ನಾವು ಈ ಮಿಶ್ರಣವನ್ನು ಬೇಯಿಸ್ಕೋಬೇಕಾಗುತ್ತೆ. ಈಗ ಈ ಗೆಣಸಿನ ಹೂರಣ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ. ಇದನ್ನು ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನೋಡ್ಬೋದು ಈ ಗೆಣಸಿನ ಹೂರಣ ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದನ್ನು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲವನ್ನು ಇದೇ ರೀತಿಯಾಗಿ ಉಂಡೆನ ರೆಡಿ ಮಾಡಿ ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ. ಅನಂತರ ಮೈದಾ ಹಿಟ್ಟಿನ ಮಿಶ್ರಣವನ್ನು ತೋರಿಸ್ತಾ ಇದ್ದೇನೆ. ನೋಡ್ಬೋದು ಚೆನ್ನಾಗಿ ಇದು ಒಂದು 15ರಿಂದ 20 ನಿಮಿಷನಾದರೂ ನೆನೆಯಲಿಕ್ಕೆ ಬಿಡಬೇಕು. ಈಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಒಬ್ಬಟ್ಟನ್ನು ತಟ್ಟಲಿಕ್ಕೆ ಅಂತ ಈ ರೀತಿ ಒಬ್ಬಟ್ಟು ಮಾಡುವಂತಹ ಪೇಪರ್ ಅಥವಾ ರೊಟ್ಟಿ ತಟ್ಟುವಂತಹ ಪೇಪರನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸ್ಪ್ರೆಡ್ ಮಾಡಿ ಸ್ವಲ್ಪ ಪೂರಿ ಅದಕ್ಕೆ ನಾವು ಈ ಮೈದಾ ಹಿಟ್ಟಿನ ತೆಗೆದುಕೊಂಡು ಈ ರೀತಿಯಾಗಿ ನಾವು ತಟ್ಟಬೇಕಾಗುತ್ತೆ. ಸ್ವಲ್ಪ ಈ ರೀತಿ ಅಗಲವಾಗಿ ತಟ್ಟಿದ ನಂತರ ಇದಕ್ಕೆ ನಾವು ಗೆಣಸಿನ ಹೂರಣವನ್ನು ಇಟ್ಟು ಈ ರೀತಿಯಾಗಿ ನಾವು ಕವರ್ ಮಾಡಬೇಕಾಗುತ್ತೆ. ನೋಡ್ಬೋದು ವಿಡಿಯೋದಲ್ಲಿ ಮಾಮೂಲಿಯಾಗಿ ನಾವು ಒಬ್ಬಟ್ಟನ್ನು ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಈ ಒಬ್ಬಟ್ಟನ್ನು ಸಹ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಉಂಡೆ ಮಾಡಿದ್ದೇನೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸ್ಪ್ರೆಡ್ ಮಾಡಿ ಮಾಮೂಲಿಯಾಗಿ ನಾವು ಒಬ್ಬಟ್ಟು ತಟ್ಟುವ ಹಾಗೆ ಇದನ್ನು ಸಹ ತಟ್ಟಬೇಕಾಗುತ್ತೆ. ಜಾಸ್ತಿ ತೆಳ್ಳಗೂ ಲಟ್ಟಿಸ್ತೇನೆ, ಹಾಗಂತ ಜಾಸ್ತಿ ದಪ್ಪನೂ ಲಟ್ಟಿಸ್ತೇನೆ. ಮೀಡಿಯಮ್ ಆಗಿ ಇದನ್ನು ಲಟ್ಟಿಸಿ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ತಟ್ಟಿದ್ದಾಗಿದೆ. ಆಲ್ರೆಡಿ ನಾನಿಲ್ಲಿ ಗ್ಯಾಸ್ ಮೇಲೆ ತವಾನ ಮೀಡಿಯಮ್ ಊರಲ್ಲಿ ಬಿಸಿ ಮಾಡಿದ್ದೆ. ಈ ಬಿಸಿಯಾಗಿರುವಂತಹ ತವಾಗೆ ಸ್ವಲ್ಪ ಈ ರೀತಿ ತುಪ್ಪನ ಸ್ಪ್ರೆಡ್ ಮಾಡಿ, ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಬಳಸ್ಬೋದು. ನಂತರ ನಾವು ತಟ್ಟಿರುವಂತಹ ಒಬ್ಬಟ್ಟನ್ನು ಈ ರೀತಿಯಾಗಿ ಹಾಕಿ ನಿಧಾನವಾಗಿ ಈ ಶೀಟನ್ನು ತೆಗೆದುಬಿಡಬೇಕಾಗುತ್ತೆ. ಒಂದು ಕಡೆ ಇದು ಫ್ರೈ ಆಗುವ ಹೊತ್ತಿಗೆ ಇನ್ನೊಂದು ಒಬ್ಬಟ್ಟನ್ನು ನಾನಿಲ್ಲಿ ತಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ಪೇಪರ್ ಮೇಲೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ನಂತರ ಮೈದಾ ಹಿಟ್ಟಿನ ಮಿಶ್ರಣವನ್ನು ಈ ರೀತಿಯಾಗಿ ಪೂರಿ ಸೈಜ್ಗೆ ಅಗಲವಾಗಿ ತಟ್ಟಿದ ನಂತರ ಗೆಣಸಿನ ಹೂರಣವನ್ನು ಮಧ್ಯದಲ್ಲಿ ಇಟ್ಟು ಈ ರೀತಿಯಾಗಿ ಫುಲ್ಲಾಗಿ ಕವರ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ರೆಡಿ ಮಾಡಿದ್ದೇನೆ. ನಂತರ ಶೀಟ್ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿ ಮಾಮೂಲಿಯಾಗಿ ನಾವು ಒಬ್ಬಟ್ಟನ್ನು ತಟ್ಟಬೇಕಾಗುತ್ತೆ. ನೋಡ್ಬೋದು ಎಷ್ಟು ಈಸಿಯಾಗಿ ಒಬ್ಬಟ್ಟನ್ನು ಮಾಡ್ಕೋಬೋದು ಅಂತ. ಈ ಸರಿ ಯುಗಾದಿ ಹಬ್ಬಕ್ಕೆ ಮಾಮೂಲಿಯಾಗಿ ಬೇಳೆ ಒಬ್ಬಟ್ಟಿಗಿಂತ ಈ ರೀತಿ ಗೆಣಸಿನ ಒಬ್ಬಟ್ಟನ್ನು ಟ್ರೈ ಮಾಡಿ. ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಒಬ್ಬಟ್ಟನ್ನು ತಟ್ಟಿದ್ದಾಗಿದೆ. ನಂತರ ಈ ಕಡೆ ತವ ಮೇಲೆ ಹಾಕಿರುವಂಥ ಒಬ್ಬಟ್ಟು ಸಹ ಒಂದು ಕಡೆ ಫ್ರೈ ಆಗಿದೆ. ಇದನ್ನು ಟರ್ನ್ ಮಾಡಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿ ನಂತರ ಇನ್ನೊಂದು ಕಡೆ ಟರ್ನ್ ಮಾಡಿ ಇನ್ನೊಂದು ಕಡೆ ಸಹ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಇದನ್ನು ಬೇಯಿಸಬೇಕಾಗುತ್ತೆ. ನೋಡಿ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದೇನೆ. ಗೆಣಸಿನ ಒಬ್ಬಟ್ಟು ಅಥವಾ ಗೆಣಸಿನ ಹೋಳಿಗೆ ರೆಡಿಯಾಗಿದೆ ಅಂತ ಅರ್ಥ. ನೋಡ್ಬೋದು ಎರಡೂ ಕಡೆ ಒಬ್ಬಟ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನಂತರ ತಟ್ಟಿರುವಂತಹ ಇನ್ನೊಂದು ಗೆಣಸಿನ ಹೋಳಿಗೆನ ಈ ತವ ಮೇಲೆ ಹಾಕಿ ನಂತರ ಇದನ್ನು ಸಹ ಎರಡೂ ಕಡೆ ಫ್ರೈ ಮಾಡಬೇಕಾಗುತ್ತೆ. ತವಾಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸ್ಪ್ರೆಡ್ ಮಾಡಿ ತಟ್ಟಿರುವಂತಹ ಒಬ್ಬಟ್ಟನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ. ಈ ಒಬ್ಬಟ್ಟನ್ನು ಸಹ ಎರಡೂ ಕಡೆ ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಗೆಣಸಿನ ಹೋಳಿಗೆ ರೆಡಿ ಆಯಿತು. ನೋಡಿ ಎರಡು ಕಡೆ ಹೋಳಿಗೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ ಎಲ್ಲವನ್ನ ರೆಡಿ ಮಾಡ್ಕೊಳ್ತೇನೆ. ನೋಡಿ ರೆಡಿಯಾಗಿರುವಂತಹ ಗೆಣಸಿನ ಹೋಳಿಗೆನ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೇನೆ. ನೋಡಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ
ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನಾನಿಲ್ಲಿ ಒಂದು ಮುರಿದು ತೋರಿಸ್ತಾ ಇದ್ದೇನೆ. ಹೊರಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬಾ ರುಚಿಯಾಗಿ ಬಂದಿದೆ ಈ ಗೆಣಸಿನ ಹೋಳಿಗೆ. ಈ ಸರಿ ಯುಗಾದಿ ಹಬ್ಬಕ್ಕೆ ಈ ಗೆಣಸಿನ ಹೋಳಿಗೆನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಈ ಗೆಣಸಿನ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.